ಇಲ್ಲಿ ನೋಡಿ ಚಿಕ್ಕಿಯನ್ನು ಮುರಿಯುವಾಗಲೇ ನಿಮ್ಗೆ ಗೊತ್ತಾಗಬಹುದು ಎಷ್ಟು ಗರಿ ಗರಿಯಾಗಿ ಈ ಚಿಕ್ಕಿ ಬಂದಿದೆ ಅಂತ. ಇದನ್ನು ನಾನು ಬೆಲ್ಲವನ್ನು ಬಳಸಿ ಮಾಡಿದ್ದೇನೆ. ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಹೊರಗಡೆಯಿಂದೆಲ್ಲ ತಂದಾಗ ಅದಕ್ಕೆ ಯಾವ ಬೆಲ್ಲವನ್ನು ಬಳಸಿರ್ತಾರೋ ಅಥವಾ ಸಕ್ಕರೆಯನ್ನು ಹಾಕಿರ್ತಾರೋ ಯಾವುದು ಕೂಡ ನಮಗೆ ಗೊತ್ತಾಗೋದಿಲ್ಲ. ಅಥವಾ ಯಾವುದಾದ್ರೂ ಹಾರ್ಮ್ಫುಲ್ ಆದ ಕೆಮಿಕಲ್ನ ಬಳಸಿರ್ತಾರೋ ಅದು ಕೂಡ ನಮಗೆ ಗೊತ್ತಾಗೋದಿಲ್ಲ. ಆದರೆ ನಾವು ಮನೆಯಲ್ಲಿಯೇ ಸುಲಭವಾಗಿ ಈ ಒಂದು ಚಿಕ್ಕಿಯನ್ನು ಮಾಡಿಕೊಂಡ್ರೆ ತಿನ್ನಲಿಕ್ಕೂ ರುಚಿಕರವಾಗಿರ್ತದೆ, ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಹಾಗಾದರೆ ಈ ಒಂದು ಚಿಕ್ಕಿಯನ್ನು ಯಾವ ರೀತಿಯಾಗಿ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ನಮಸ್ಕಾರ, ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಒಂದು ಬಾಣಲೆಯನ್ನು ಬಿಸಿಗೆ ಇಟ್ಕೊಂಡು ಅದರಲ್ಲಿ 2 ಕಪ್ ಆಗುವಷ್ಟು ನೆಲಗಡಲೆ ಬೀಜವನ್ನು ಹಾಕೊಂಡಿದ್ದೇನೆ. ನಮ್ಮೂರಲ್ಲಿ ಇದರ ಬೆಳೆ ತುಂಬಾನೇ ಕಡಿಮೆ ಮಾಡೋದು, ಹೊರಗಡೆಯಿಂದ ತಂದು ಬಳಸುವಂಥದ್ದು. ಸ್ವಲ್ಪ ಕರಾವಳಿ ಕಡೆ ಹೋದ ಹಾಗೆ ಇದನ್ನ ಬೆಳಿತಾರೆ. ಹೊಯ್ಗೆ ಮಣ್ಣು ಬೇಕಾಗ್ತದೆ ಇದಕ್ಕೆ. ನಮ್ಮಲ್ಲಿ ಸ್ವಲ್ಪ ಮಲೆನಾಡಿನ ಹತ್ರ ಇರುವಂತಹದ್ದು ನಮ್ದು, ಹಾಗಾಗಿ ಇಲ್ಲಿ ಬರೀ ಮಣ್ಣು ಮಾತ್ರ ಇರ್ತದೆ, ಕಪ್ಪು ಮಣ್ಣು. ಅದರಲ್ಲಿ ಈ ಬೆಳೆಯನ್ನು ಬೆಳಿಲಿಕ್ಕೆ ಆಗೋದಿಲ್ಲ, ಹಾಗಾಗಿ ನಮ್ಮಲ್ಲಿ ಈ ಬೆಳೆಯನ್ನ ಬೆಳೆಯೋದಿಲ್ಲ. ಹೊರಗಡೆಯಿಂದ ತಂದಂತಹ ನೆಲಗಡಲೆ ಇದು. ಇದರಲ್ಲಿ ನೋಡಿ 2 ರೀತಿಯ ನೆಲಗಡಲೆಯನ್ನ ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ. ಒಂದು ಹೊಸ ನೆಲಗಡಲೆ, ಒಂದು ಹಳೆ ನೆಲಗಡಲೆ. ವಿಡಿಯೋದಲ್ಲಿ ನಿಮಗೆ ಗೊತ್ತಾಗ್ತದೋ ಇಲ್ವೋ ಗೊತ್ತಿಲ್ಲ, ಆದರೆ ನಮಗೆ ಡೈರೆಕ್ಟ್ ಆಗಿ ನೋಡುವಾಗ ತುಂಬಾ ಚೆನ್ನಾಗಿ ಅದರ ಕಲರ್ ಡಿಫ್ರೆನ್ಸ್ ಗೊತ್ತಾಗ್ತದೆ. ಸ್ವಲ್ಪ ಹಳತಾಗಿದ್ದ ಹಾಗೆ ಅದರದ ಬಣ್ಣ ಕಪ್ಪಾಗ್ತಾ ಬರ್ತದೆ. ಹೊಸದಾಗಿರೋದು ಸ್ವಲ್ಪ ಪಿಂಕಿಶ್ ಆಗಿರ್ತದೆ. ನೋಡಿದಾಗಲೇ ನಮಗೆ ಗೊತ್ತಾಗ್ತದೆ. ಸಣ್ಣ ಉರಿಯಲ್ಲಿ ಇದನ್ನ 15 ನಿಮಿಷದ ತನಕ ನಾನು ಹುರ್ಕೊಂಡಿದ್ದೇನೆ. ದೊಡ್ಡ ಬೆಂಕಿಯಲ್ಲಿ ಹುರಿದ್ರೆ ಹೊರಗಡೆಯಿಂದ ಬೇಗ ಕಪ್ಪಾಗ್ತದೆ, ಒಳಗಡೆ ಅದು ಗರಿ ಗರಿ ಆಗೋದಿಲ್ಲ, ತಿನ್ಲಿಕ್ಕೂ ರುಚಿಕರವಾಗುವುದಿಲ್ಲ. ಹೊರಗಡೆ ಕಪ್ಪಾಗಬಾರ್ದು, ಚೆನ್ನಾಗಿ ಹುರಿಬೇಕು. ಆ ರೀತಿಯಾಗಿ ನಾವು ಇದನ್ನ ಹುರ್ಕೊಳ್ಬೇಕು. ಚೆನ್ನಾಗಿ ಹುರಿದಿದ್ದಾಗಿದೆ ನೋಡಿ. ಬೀಜ ಹೊರಗಡೆಯಿಂದನೂ ಕೂಡ ನೋಡ್ಲಿಕ್ಕೆ ಕಪ್ಪಾಗಿಲ್ಲ, ಆದ್ರೆ ಒಳಗಡೆವರೆಗೂ ಚೆನ್ನಾಗಿ ಅದು ಹುರಿದಿದೆ. ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡ್ತೇನೆ. ತಣ್ಣಗಾದ ನಂತರ ಅದರ ಸಿಪ್ಪೆಯನ್ನು ತೆಕ್ಕೊಳ್ತಾ ಇದ್ದೇನೆ. ಒಂದು ಬಟ್ಟೆಯ ಮೇಲೆ ಹಾಕೊಂಡು ಅದನ್ನ ಚೆನ್ನಾಗಿ ತಿಕ್ಕಿ ತಿಕ್ಕಿ ಈ ರೀತಿ ಮಾಡಿಕೊಂಡು ಸಿಪ್ಪೆಯನ್ನ ಬಿಡಿಸ್ಕೊಳ್ತಾ ಇದ್ದೇನೆ. ಇದನ್ನ ಸಿಪ್ಪೆ ತೆಗೆಯುವುದೇ ಒಂದು ಕೆಲಸ ಅಷ್ಟೇ, ಅಷ್ಟು ಸ್ವಲ್ಪ ಟೈಮ್ ಬೇಕಾಗ್ತದೆ. ಎಲ್ಲ ಬಿಡಿಸಿ ಆದ ನಂತರ ಇದನ್ನ ಈ ರೀತಿ ಎಣ್ಣೆ ಸೋಸೋದಿರ್ತದಲ್ಲ ಅದರಲ್ಲಿ ಹಾಕಿ ಈ ರೀತಿ ಗಾಳಿಸ್ಕೊಂಡ್ರೆ ಸಿಪ್ಪೆ ಎಲ್ಲ ಬೇರೆ ಆಗಿ ಬಿಡ್ತದೆ. ಸಿಪ್ಪೆ ಬೇರೆ ಆಗಿದ ನಂತರ ಅದನ್ನ ಬಟ್ಲಲ್ಲಿ ಹಾಕೊಳ್ತಾ ಇದ್ದೇನೆ. ನಂತರ ನಾನಿಲ್ಲಿ ಬೆಲ್ಲವನ್ನ ಕರಗಿಸ್ಕೊಳ್ಳಿಕ್ಕೆ ಒಂದು ಪಾತ್ರೆಯನ್ನು ಇಟ್ಕೊಂಡು ಅದರಲ್ಲಿ ಬೆಲ್ಲವನ್ನ ಹಾಕಿದ್ದೇನೆ. 2 ಕಪ್ ಫುಲ್ ಹಾಕ್ಲಿಲ್ಲ, ಸ್ವಲ್ಪ ಕಡಿಮೆ ಬೆಲ್ಲವನ್ನ ಹಾಕೊಂಡಿದ್ದೇನೆ. ಅರ್ಧ ಕಪ್ ಆಗುವಷ್ಟು ನೀರನ್ನ ಹಾಕಿ ಇದನ್ನ ಚೆನ್ನಾಗಿ ಕುದಿಲಿಕ್ಕೆ ಬಿಡ್ತೇನೆ. ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದ ನಂತರ ಜರಡಿ ಹಿಡಿದು ಮತ್ತೆ ಅದೇ ಬಾಂಡೆಯಲ್ಲಿ ಹಾಕೊಂಡಿದ್ದೇನೆ. ಬೆಲ್ಲ ಎಷ್ಟು ಚೆನ್ನಾಗಿದ್ರು ಕೂಡ ಅದರಲ್ಲಿ ಕಲ್ಲು ಮಣ್ಣೆಲ್ಲ ಇರ್ತದೆ ಅಲ್ವಾ, ಹಾಗಾಗಿ ಚೆನ್ನಾಗಿ ಸೋಸ್ಕೊಂಡು ಬಳಸೋದು ಉತ್ತಮ. ಚೆನ್ನಾಗಿ ಕುದಿ ಬಂದ ನಂತರ ನೀರಲ್ಲಿ ಹಾಕಿ ಪಾಕವನ್ನ ಚೆಕ್ ಮಾಡ್ಕೊಳ್ತೇನೆ. ಇದು ಸ್ವಲ್ಪ ನೀರಿನಲ್ಲಿ ನಿಲ್ತಾ ಇದೆ ಅನ್ನುವಾಗ ಇದಕ್ಕೆ 1-2 ಟೇಬಲ್ ಚಮಚ ಆಗುವಷ್ಟು ತುಪ್ಪವನ್ನ ಹಾಕೊಳ್ತೇನೆ. ತುಪ್ಪ ಹಾಕೋದ್ರಿಂದ ಪಾಕ ತುಂಬಾ ಚೆನ್ನಾಗಿ ಪರಿಮಳ ಭರಿತವಾಗಿ ಬರ್ತದೆ, ಹಾಗೆ ಸ್ವಲ್ಪ ಸ್ಮೂತ್ನೆಸ್ ಇರ್ತದೆ, ತುಂಬಾ ಹಾರ್ಡ್ ಅಂತ ಅನ್ಸೋದಿಲ್ಲ. ತುಪ್ಪವನ್ನ ಹಾಕಿ ಮಾಡ್ಕೊಳ್ಳಿ, ತುಂಬಾ ರುಚಿಕರವಾಗಿ ಬರ್ತದೆ. ಸ್ವಲ್ಪ ಹೊತ್ತು ಇದನ್ನ ಮಿಕ್ಸ್ ಮಾಡಿಕೊಂಡು ಪಾಕವನ್ನ ಚೆಕ್ ಮಾಡ್ಕೊಳ್ತಾ ಇದ್ದೇನೆ. ಈಗ ಚೆನ್ನಾಗಿ ದೊಡ್ಡ ದೊಡ್ಡ ನೊರೆ ಬರ್ತಾ ಇದೆ. ಇಷ್ಟು ದಪ್ಪ ಪಾಕ ಆದ ತಕ್ಷಣ ಉರಿಯನ್ನ ಸಾಧ್ಯವಾದಷ್ಟು ಸಣ್ಣಗೆ ಇಟ್ಕೊಳ್ಳಿ. ಪಾಕ ಒಂದೇ ಸಲ ಏರಿ ಹೋಗುದಿಲ್ಲ. ಹಾಗೆ ಪಾಕ ಬರ್ತಾ ಇದ್ದ ಹಾಗೆ ದೊಡ್ಡ ಉರಿಯಲ್ಲಿ ನೀವು ಮಾಡ್ಕೊಂಡ್ರೆ ಪಾಕ ಚೆಕ್ ಮಾಡೋದ್ರೊಳಗಡೆ ಬೆಲ್ಲ ಕಪ್ಪಾಗಿ ಹೋಗುವ ಸಾಧ್ಯತೆ ಇರ್ತದೆ, ಹಾಗೆ ಪಾಕ ಏರಾಗಿ ಹೋಗುವ ಸಾಧ್ಯತೆ ಕೂಡ ಇರ್ತದೆ. ಇದು ಇನ್ನೂ ಕೂಡ ನಾರಾಗಿಯೇ ಇದೆ. ನೀರಿನಲ್ಲಿ ಹಾಕಿದ್ರೆ ಅದೊಂದು ರೀತಿ ಎಳೆದು ಬರ್ತಾ ಇದೆ. ಆ ರೀತಿ ಆದ್ರೆ ಚಿಕ್ಕಿ ನಾರಾಗಿ ಆಗ್ತದೆ, ಗಟ್ಟಿಯಾಗಿ ಆಗುದಿಲ್ಲ. ಹಾಗಾಗಿ ಮತ್ತೆ 1-2 ನಿಮಿಷ ಸಣ್ಣ ಉರಿಯಲ್ಲಿಯೇ ಕುದಿಸ್ಕೊಂಡೆ. ಬೆಲ್ಲ ನೋಡಿ ಚೆನ್ನಾಗಿ ಗಟ್ಟಿ ಆಗಬೇಕು. ಈಗ ಇದು ಗಟ್ಟಿ ಆಗಿದೆ. ಒಂದ್ಸಲ ಅದನ್ನ ಚೆಕ್ ಮಾಡ್ಕೊಳ್ಳಿ. ಅದು ಸರಿ ತಣ್ಣಗಾದ ನಂತರ ನಾವು ತುಂಡು ಮಾಡಿದಾಗ ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ಕಟ್ ಆಗ್ತಾ ಇದೆ, ಎಲ್ಲಿಯೂ ಕೂಡ ಎಳೆದು ಬರ್ತಾ ಇಲ್ಲ, ಟಕ್ ಅಂತ ಕಟ್ ಆಗ್ತಾ ಇದೆ. ಅಷ್ಟಾದ ತಕ್ಷಣ ಉರಿಯನ್ನು ಆಫ್ ಮಾಡ್ಕೊಂಡಿದ್ದೇನೆ. ಸರಿ ಪಾಕ ಬಂದ ನಂತರ ಸಣ್ಣ ಉರಿಯಲ್ಲೇ ಕುದಿಸ್ಕೊಳ್ಳಿ. ಸ್ವಲ್ಪ ಟೈಮ್ ತಗೊಂಡ್ರು ಪರವಾಗಿಲ್ಲ, ಸಣ್ಣ ಉರಿಯಲ್ಲೇ ಮಾಡ್ಕೊಳ್ಳಿ. ಬೆಲ್ಲದ ರುಚಿ ಚೇಂಜ್ ಆಗೋದಿಲ್ಲ. ಇಲ್ಲಾಂದ್ರೆ ಅದು ಕಪ್ಪಾಯಿತು ಅಂದರೆ ಕರಟಿ ಹೋಯ್ತು ಅಂದರೆ ಟೇಸ್ಟ್ ಚೇಂಜ್ ಆಗ್ತದೆ, ಚಿಕ್ಕಿ ಚೆನ್ನಾಗಾಗೋದಿಲ್ಲ. ಉರಿಯನ್ನು ಆಫ್ ಮಾಡಿಕೊಂಡು ನೆಲಗಡಲೆ ಬೀಜವನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ನಿಮಗೆ ಸಿಹಿ ಸ್ವಲ್ಪ ಕಡಿಮೆ ಸಾಕು ಅಂತಿದ್ರೆ 1.5 ಕಪ್ ಆಗಿ ಮತ್ತೊಂದು ಸ್ವಲ್ಪ ಹಾಕ್ಕೊಂಡ್ರು ಸಾಕು, 2 ಕಪ್ ನೆಲಗಡಲೆ ಬೀಜವನ್ನು ಬಳಸೋದಾದರೆ. ನಾನೀಗಾಗಲೇ ಬಟ್ಟಲಿಗೆ ತುಪ್ಪವನ್ನು ಸವರಿ ಇಟ್ಕೊಂಡಿದ್ದೆ, ಅದರ ಮೇಲ್ಗಡೆ ಇದನ್ನು ಹಾಕಿ ಹರಡ್ಕೊಳ್ತಾ ಇದ್ದೇನೆ. ಬಟ್ಲು ಸ್ವಲ್ಪ ಚಿಕ್ಕದಾಯಿತು, ಹೊರಗಡೆ ಎಲ್ಲ ಇಳಿದು ಬಂತು.
ಹಿಂಭಾಗಕ್ಕೆ ನಾನು ಹಾಕ್ಕೊಂಡಿದ್ದೇನೆ ಯಾಕಂದರೆ ಕೆಲವೊಮ್ಮೆ ಅದು ಗಟ್ಟಿ ಆದರೆ ಲಟ್ಟಣಿಗೆಯಲ್ಲಿ ಲಟ್ಟಿಸ್ಬೇಕಾಗ್ತದೆ. ಇದು ಪಾಕ ಯಾಕೋ ಸ್ವಲ್ಪ ಸ್ಮೂತಾಗಿ ಇತ್ತು, ಹಾಗಾಗಿ ಹರಡಲಿಕ್ಕೆ ಸುಲಭನೇ ಆಯಿತು. ಕೆಲವೊಮ್ಮೆ ಬೇಗ ಪಾಕ ಗಟ್ಟಿಯಾಗಿ ಬಿಡ್ತದೆ, ಅಂಥ ಟೈಮಲ್ಲಿ ನಮಗೆ ಅದನ್ನು ಹರಡ್ಕೊಳ್ಳೋದು ಕಷ್ಟ ಆಗ್ತದೆ. ಲಟ್ಟಣಿಗೆಯಲ್ಲಿ ಸ್ವಲ್ಪ ಅದನ್ನು ಫ್ಲ್ಯಾಟ್ ಮಾಡ್ಕೊಳ್ಬೇಕಾಗ್ತದೆ. ಸ್ವಲ್ಪ ಬೆಚ್ಚಗಿರುವಾಗಲೇ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೆ. ತಣ್ಣಗಾದ ನಂತರ ಎಲ್ಲವನ್ನು ಎತ್ತಿ ಈ ರೀತಿ ಪೀಸ್ ಮಾಡ್ಕೊಂಡಿದ್ದೇನೆ. ಮುರಿಯುವಾಗಲೇ ನಿಮಗೆ ಗೊತ್ತಾಗ್ಬೋದು ಚಿಕ್ಕಿ ಎಷ್ಟು ಗರಿ ಗರಿಯಾಗಿ ಬಂದಿದೆ ಅಂತ. ನೋಡಿ ಚೆನ್ನಾಗಿ ಕಟ್ ಆಗ್ತಾ ಇದೆ. ಈ ರೀತಿ ಆದರೆ ಪರ್ಫೆಕ್ಟಾಗಿ ಚಿಕ್ಕಿ ರೆಡಿಯಾಗಿದೆ ಅಂತ. ಖಂಡಿತ ನೀವು ಟ್ರೈ ಮಾಡಿ ನೋಡಿ. ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಈ ರೀತಿ ಚಿಕ್ಕಿಯನ್ನು ಮಾಡಿ ಇಟ್ಕೊಂಡು ಡಬ್ಬದಲ್ಲಿ ಹಾಕ್ಕೊಂಡ್ರೆ ಬೇಕನ್ಸಿದಾಗಲೆಲ್ಲ ಒಂದೊಂದು ಚಿಕ್ಕಿಯನ್ನು ತೆಗೆದು ಬಾಯಲ್ಲಿ ಹಾಕ್ಕೊಂಡು ತಿನ್ಬೋದು. ಮಕ್ಕಳಿಗೂ ಕೂಡ ಮಾಡಿಕೊಡಿ, ತುಂಬಾ ಇಷ್ಟ ಆಗ್ತದೆ. ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೂ ಇಷ್ಟವಾಗುವಂತಹ ತಿಂಡಿಯಲ್ಲಿ ಈ ಚಿಕ್ಕಿ ಕೂಡ ಒಂದು. ಖಂಡಿತ ನೀವು ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ. ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತಾ ಇರ್ತೇನೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.